ಎಲ್ಲರಿಗೂ. ಓಕೆ, ನಾವಿವಾಗ ಇದ್ದೀವಿ ಹೊನ್ನಾವರ ರೊಮಾನ್ಸಿಯಾ ರೆಸ್ಟೋರೆಂಟಲ್ಲಿ. ಈ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೀನಿ ನಾನು, ಆದರೆ ಇಲ್ಲಿ ನಾನು ಇವಾಗ ಬೆಳಗಾಂ ಹೋಗುವಾಗ ಹೈವೇಯಲ್ಲಿ ಈ ರೆಸ್ಟೋರೆಂಟ್ ನಿಮಗೆ ಸಿಗುತ್ತೆ. ಹೊನ್ನಾವರ ಟೌನಲ್ಲೇ ಇದು ಇದೆ. ಹಾಗಾಗಿ ಈ ರೆಸ್ಟೋರೆಂಟ್ ಯಾವ ರೀತಿ ಇದೆ ಅದರ ರಿವ್ಯೂ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ರೆಸ್ಟೋರೆಂಟ್ ಒಳಗಡೆ ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತುಂಬ ಬೆಸ್ಟ್ ಇದೆ, ನೋಡ್ಬೋದು ನೀವು. ಹಾಗೂ ಡೈನಿಂಗ್ ಕೂಡ ಸ್ಪೇಸ್ ಆಗಿ ಚೆನ್ನಾಗಿದೆ. ಹಾಗೂ ನನಗೆ ಇಷ್ಟ ಯಾಕೆ ಆಯ್ತಂತಂದರೆ ಇದು ಸಪ್ರೇಟ್ ಆಗಿ ಕೂತ್ಕೊಳ್ಳಿಕ್ಕೆ ನಿಮಗೆ ಕೌಂಟರ್ ರೀತಿ ಇದೆ. ಹಾಗಾಗಿ ಫ್ಯಾಮಿಲಿ ಜೊತೆ ಬಂದರೆ ಸಪ್ರೇಟ್ ಆಗಿ ನೀವು ಕೂತ್ಕೊಳ್ಬೋದು ಇಲ್ಲಿ. ಓಕೆ, ನಾವಿವಾಗ ಹೊನ್ನಾವರದಲ್ಲಿದ್ದೀವಿ. ಇಲ್ಲಿಯ ಫೇಮಸ್ ಹೋಟೆಲಲ್ಲಿದ್ದೀವಿ, ರೊಮಾನ್ಸಿಯಾ ಅಂತ ಹೇಳಿ. ಇಲ್ಲಿ ಫೇಮಸ್ ಮಟ್ಕ ಅಂದರೆ ಮಟ್ಕ ಬಿರಿಯಾನಿ, ಮಟ್ಕ ಚಾಯ್ ಅದೆಲ್ಲ. ಒಂದು ತಂದೂರಿ ಮಟ್ಕ ಟೀಗೆ 250 ರುಪೀಸ್ ಉಂಟಂತೆ. ಅದೆಲ್ಲ ನಾನು ತೋರಿಸ್ತೀನಿ ನಿಮಗೆ. 4 ಮೆಂಬರ್ಸು ಕುಡಿಬಹುದಂತೆ ಅದನ್ನು. ನೆಕ್ಸ್ಟ್ ಸುಮಾರು ಬಗೆ ವೆರೈಟಿ ಉಂಟು. ಎಷ್ಟು 120 160 ಏನ ತುಂಬ ವೆರೈಟಿ ಇಲ್ಲಿ ಡಿಶಸ್ ನಿಮಗೆ ಸಿಗುತ್ತೆ. ಅದರಲ್ಲಿ ಎಲ್ಲ ಕೂಡ ಉಂಟು ನಿಮಗೆ, ಅಂದರೆ ಫಿಶ್ ಕೂಡ ಬರುತ್ತೆ, ಹಾಗೂ ಮಟನ್, ಚಿಕನ್, ವೆಜ್ ಎಲ್ಲನೂ ಉಂಟು. ನೆಕ್ಸ್ಟ್ ಒಳ್ಳೊಳ್ಳೆ ಡೆಸರ್ಟ್ ಕೂಡ ಇಲ್ಲಿ ಸಿಗುತ್ತೆ. ಹಾಗಾಗಿ ಖಂಡಿತವಾಗ್ಲೂ ಇಲ್ಲಿ ನೀವು ವಿಸಿಟ್ ಮಾಡ್ಬೋದು ಅಂತ ಹೇಳ್ತೀನಿ. ಆದರೆ ಟೇಸ್ಟ್ ಮಾಡಿ ನೋಡಬೇಕು, ಟೇಸ್ಟ್ ಯಾವ ರೀತಿ ಇದೆ ಅದನ್ನು ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಚಿಕನ್ ಮಡ್ಕ ಬಿರಿಯಾನಿ ಗೊತ್ತು, ಮಟನ್ ಮಡ್ಕ ಬಿರಿಯಾನಿ ಸರ್, ಚಿಕನ್ ಮಡ್ಕ ಬಿರಿಯಾನಿ ಸರ್. ಸ್ಪೆಷಲಿ ಯಾವುದಂటే ಕಿಂಗ್ ಫಿಶ್ ತವಾ ಫ್ರೈ, ಕಿಂಗ್ ಫಿಶ್ ಚಿಲ್ಲಿ, ಕಿಂಗ್ ಫಿಶ್ ಮಂಚೂರಿಯನ್, ಕಿಂಗ್ ಫಿಶ್ ಗಾರ್ಲಿಕ್ ರೈಸ್ ತವಾ ಫ್ರೈ, ಕಿಂಗ್ ಫಿಶ್ ತವಾ ಫ್ರೈ, ಬಿರಿಯಾನಿ ಚಿಕನ್ ಮಡ್ಕ ಬಿರಿಯಾನಿ, ಒಂದು ಚಿಕನ್ ಮಡ್ಕ ಬಿರಿಯಾನಿ, ಫಿಶ್ ಕಿಂಗ್ ಫಿಶ್ ತವಾ ಫ್ರೈ. ಫಸ್ಟಿಗೆ ಬಂದಿದೆ ನಮಗೆ ಚಪ್ಲಿ ಕಬಾಬ್ ಅಂತ ಹೇಳಿ. ಈ ರೀತಿ ಇದೆ. ಇದಕ್ಕೆ ಪುದೀನ ಚಟ್ನಿ ಕೂಡ ಕೊಟ್ಟಿದ್ದಾರೆ, ಹಾಗೂ ಆನಿಯನ್ ಕೂಡ ತುಂಬ ಹಾಕಿದ್ದಾರೆ. ಬಿಸಿ ಬಿಸಿ ಆಗಿದೆ, ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಉಂಟು. ನೋಡೋಣ, ಚಿಕನ್ ಇದ್ದಿರಬೇಕು. ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಓಕೆ, ಚಪ್ಲಿ ಕಬಾಬ್ ನಿಜವಾಗ್ಲೂ ತುಂಬ ಟೇಸ್ಟಿ ಆಗಿತ್ತು. ನೀವು ಕೂಡ ಬಂದರೆ ಇಲ್ಲಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು. ಓಕೆ, ಇಲ್ಲಿ ದೊಡ್ಡ ಮಡ್ಕ ಬಂದಿದೆ, ನೋಡ್ಬೋದು ನೀವು. ಮಡ್ಕ ಕಬಾಬ್ ಇದು. ಓಪನ್ ಮಾಡ್ತಾ ಇದ್ದಾರೆ ಇವಾಗ. ಸ್ಪೆಷಲ್, ನಾನು ಇಲ್ಲಿ ಕೂಡ ನೋಡಲಿಲ್ಲ, ಇಲ್ಲೇ ಫಸ್ಟ್ ಟೈಮ್ ನೋಡಿದ್ದು. ಓಕೆ ನೋಡಿ, ಈ ರೀತಿ ಮಡ್ಕದಲ್ಲಿ ಮಾಡಿಕೊಡ್ತಾರೆ. ಕೆಳಗಡೆ ಓಲ್ಡ್ ಸಾಂಪ್ರದಾಯಿಕ ಅಂತ ಹೇಳ್ತೀವಿ, ಟ್ರೆಡಿಷ್ನಲ್ ನೀವೇ ಅಂತ ಹೇಳ್ತೀವಿ ನಾವು, ಅದು ಕೂಡ ಉಂಟು. ಬಿಸಿ ಬಿಸಿಯಾಗಿರುತ್ತೆ. ಈ ರೀತಿ ಇದೆ ಚಿಕನ್. ನೋಡೋಣ, ಟೇಸ್ಟ್ ಮಾಡಿ ಯಾವ ರೀತಿ ಇದೆ. 4 ಪೀಸ್ ಚಿಕನ್ ಬರುತ್ತೆ. ಒಂದು ತಂಗಡಿ ಕಬಾಬ್, ಮಡ್ಕ ತಂಗಡಿ ಕಬಾಬಲ್ಲಿ 4 ಪೀಸ್ ಚಿಕನ್, ಅಂದರೆ ತಂಗಡಿ ನೋಡಿ ಈ ರೀತಿ ಜ್ಯೂಸಿ ಆಗಿದೆ ನೋಡಲಿಕ್ಕೆ.
ಕ್ರೀಮಿ ಆಗಿ ತುಂಬ ಸೂಪರ್ ಇದೆ ನಿಜವಾಗ್ಲೂ ಸೂಪರ್ ಆನೆ. ಫಿಶ್ ಅಮ್ಮನಿಗೆ ತರಿಸಿದ್ವಿ ನೋಡಿ, ದೊಡ್ಡ ಫಿಶ್ ಫ್ರೈ, ಕಿಂಗ್ ಫಿಶ್ ಇದು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಫ್ರೆಶ್ ಇದೆ, ಚೆನ್ನಾಗಿದೆ, ನಿಜವಾಗ್ಲೂ ಫ್ರೆಶ್ ಇದೆ, ಇದು ತುಂಬ ಚೆನ್ನಾಗಿದೆ. ಮನೆಯಲ್ಲೆಲ್ಲ ನಾವು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ರೀತಿ ಟೇಸ್ಟಲ್ಲಿ ಇದೆ, ಇದು ತುಂಬ ಚೆನ್ನಾಗಿದೆ. ಓಕೆ, ಇವಾಗ ಮಡ್ಕ ಬಿರಿಯಾನಿ ಬಂತು. ಇದರಲ್ಲಿ 3 ಪೀಸ್ ಉಂಟು ಚಿಕನ್ ಇದ್ದು, ಹಾಗೂ ಸ್ವಲ್ಪ ಗ್ರೇವಿ ಕೂಡ ಉಂಟು. ಅಂದರೆ ಡ್ರೈ ಇಲ್ಲ ಇದು. ಚಿಕನ್ ಅಲ್ಲಿ ನೋಡ್ಬೋದು ಚೆನ್ನಾಗಿ ಗ್ರೇವಿ ಇದೆ, ಚೆನ್ನಾಗಿದೆ ಮಾತ್ರ. ರೈಸ್ ಕೂಡ ತುಂಬ ಸೂಪರ್ ಇದೆ ನೋಡಿ, ಟೇಸ್ಟ್ ಕೂಡ ತುಂಬ ಸೂಪರ್ ಇದೆ ಇದು. ಚೆನ್ನಾಗಿದೆ. ಓಕೆ, ಇನ್ನೊಂದು ಮಟನ್ ಗ್ರೇವಿ ತಗೊಂಡಿದ್ವಿ ಅಮ್ಮನಿಗೆ, ಹಾಗೂ ವೈಟ್ ರೈಸ್. ಮಟನ್ ಗ್ರೇವಿಯಲ್ಲಿ ಮಟನ್ ತುಂಬ ಚೆನ್ನಾಗಿತ್ತು. ಗ್ರೇವಿ ಅಂದರೆ ಚೆನ್ನಾಗಿತ್ತು, ಸ್ವಲ್ಪ ನನಗೆ ಕಹಿ ಅಂತ ಎನಿಸ್ತಾ ಇತ್ತು. ಅಂದರೆ ಜಿಂಜರ್ ಗಾರ್ಲಿಕ್ ಅಥವಾ ಗರಂ ಮಸಾಲ ಏನು ಸ್ವಲ್ಪ ಜಾಸ್ತಿ ಆದಾಗೆ. ಹಾಗಾಗಿ ಇದೊಂದು ಓಕೆ ಅಂತ ಹೇಳಿ ನಾನು ಹೇಳ್ತೀನಿ ಅಷ್ಟೇ. ಇವಾಗ ಇಲ್ಲಿ ಮಡ್ಕ ತಂದೂರಿ ಟೀ ಬಂತು. ಇದು ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ. ಓಕೆ, ನಾನು ಆವಾಗಲೇ ಹೇಳಿದಾಗೆ 4 ಕಪ್ ಇಟ್ಟಿದ್ದಾರೆ. ಅಂದರೆ ಒಂದು ತಂದೂರಿ ಟೀ ಉಂಟು ನೋಡಿ, 4 ಜನರಿಗೆ ಆಗುವಷ್ಟು ಆಗುತ್ತಿಲ್ಲಿ ನೋಡ್ಬೋದು. 250 ರುಪೀಸ್ ಇವರು ಚಾರ್ಜ್ ಮಾಡ್ತಾರೆ ಇದಕ್ಕೆ. ಓಕೆ, ಇವಾಗ ನೋಡಿದ್ರಲ್ಲ ಮಡ್ಕಾ ಟೀ ಬಂತು. 4 ಮೆಂಬರ್ಸಿಗೆ ಆಗುವಷ್ಟು ಉಂಟು ಮಡ್ಕಾ ತಂದೂರು ಟೀ ನೋಡಿ. ಫುಲ್ ಗ್ಲಾಸ್ ಬರುತ್ತೆ 4 ಮೆಂಬರ್ಸಿಗೆ. 250 ರುಪೀಸ್ ಏನೋ ಪೇ ಮಾಡ್ತಾರೆ. ಆದರೆ ಅದೊಂಥರ ಎಂತ ಹೇಳ್ತಾರೆ, ಖುಷಿ ನೋಡಲಿಕ್ಕೆ ಒಂಥರ ಇದಾಗುತ್ತೆ, ಚೆನ್ನಾಗಿದೆ. ಖಂಡಿತವಾಗ್ಲೂ ಈ ಎಕ್ಸ್ಪೀರಿಯನ್ಸ್ ನೀವು ಇಲ್ಲಿ ಬಂದು ತಗೊಳ್ಬೋದು. ಚೆನ್ನಾಗಿದೆ, ಸ್ವಲ್ಪ ಸ್ಟ್ರಾಂಗ್ ಇದೆ ಮಾತ್ರ. ಬಿಲ್ ಸರ್. ಓಕೆ, ಇವಾಗ ಆಯಿತು ನಮ್ಮದು ಇಲ್ಲಿ ಎಲ್ಲ ಬಿಲ್ ಕೂಡ ಬಂತು ನಮಗೆ.
ಎಷ್ಟಾಯ್ತು ಬಿಲ್ಲ? ಬಿಲ್ ಬಂತು, ಬಿಲ್ 3487. ಓಕೆ, ಇವಾಗ ಬಿಲ್ ಬಂತು, ಬಿಲ್ 2487 ಆಯಿತು. ಹಾಗೆ ಇದರೊಂದಿಗೆ ಒಂದು ಮಟ್ಕಟಿ ಉಂಟು ನೋಡಿ, ಅದು ನಮಗೆ ಕಾಂಪ್ಲಿಮೆಂಟ್ರಿ ಆಗಿ ಕೊಟ್ಟರು. ಯಾಕೆಂದರೆ ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇದ್ದೀನಿ ಅಂತ ಹೇಳಿ. ಹಾಗೆ ಇಲ್ಲಿ ಫುಡ್ ತುಂಬ ಚೆನ್ನಾಗಿದೆ, ಪ್ಲೇಸ್ ಅದು ಇದು ಎಲ್ಲನೂ ಚೆನ್ನಾಗಿದೆ, ಪಾರ್ಕಿಂಗ್ ಇದೆ, ವಾಶ್ರೂಮ್ ಅದು ಇದು ಎಲ್ಲನೂ ಇದೆ, ಕೂತ್ಕೊಳ್ಳಿಕ್ಕೆ ಸಪ್ರೇಟ್ ಆಗಿ ನಿಮಗೆ ಎಲ್ಲ ಚೆನ್ನಾಗಿದೆ. ಬಂದು ಖಂಡಿತವಾಗ್ಲೂ ನೀವು ವಿಸಿಟ್ ಮಾಡಿ, ಬರುವಾಗ ನನ್ನ ಚಾನಲ್ ನೋಡಿ ಬಂದಿದ್ದಂತ ಕೂಡ ಹೇಳಿ, ಆಯಿತಾ? ಹಾಗೆ ಇಲ್ಲಿಂದ ಹೋಗ್ತೀವಿ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಅಮ್ಮ ಕೂಡ ಬಾಯ್ ಮಾಡಿ. ಬಾಯ್ ಬಾಯ್.